ಇವತ್ತು ಈ ಉಪವಾಸ ಧರಣಿ ಸತ್ಯಾಗ್ರಹ ಕೈಗೊಳ್ಳೋದು ಅದಕ್ಕಂದ್ರೆ ದೀಡ್ ತಿಂಗಳ ಕೆಳಗೆ ಒಂದು ಸಲ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳು ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೆವು. ಮನವಿ ಪತ್ರನೂ ಕೊಟ್ಟಿದ್ದೆವು, ಉಗ್ರವಾದ ಹೋರಾಟನೂ ಮಾಡಿದೆವು. ಬೀದರ್ ತಾಲೂಕಿನ ಜನಡ ಉಪ ತಹಸೀಲ್ದಾರ್ ಅವರು ಭಾಳಷ್ಟು ಭ್ರಷ್ಟಾಚಾರ ಮಾಡ್ತಾರೆ ಮತ್ತು ಜನಸಾಮಾನ್ಯರಿಗೆ ಯಾವುದೇ ರೀತಿ ಸ್ಪಂದಿಸ್ಲತ್ತಿಲ್ಲ ಅಂಥೇಳಿ ನಾವು ಅವ್ರ ಗಮನಕ್ಕೆ ತಂದಿದ್ದೆವು. ಆದರೆ ಜಿಲ್ಲಾಧಿಕಾರಿಗಳು ಅವರು ಇವತ್ತು ಮನವಿ ಪತ್ರ ಕೊಟ್ಟಿದ್ದೇವೆ. ಇವತ್ತು ಸ್ಟ್ರೈಕ್ ಮಾಡಿದ್ದೇನೆ ಏನು ಹೇಳ್ತಾರೆ, AC ಅವ್ರಿಗೆ ನಾನು ತನಿಖೆ ಮಾಡೋಕೆ ಆರ್ಡ್ರ್ ಹಾಕ್ತಾಯಿದ್ದೀನಿ, ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಹೇಳ್ಯಾರ. ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಕ್ರಮ ತೊಗೊಂಡಿಲ್ಲ. ಯಾಕಂದ್ರೆ ಅದು ಪ್ರತಿಭಟನೆ ಮುಖಾಂತರ ನಿಮ್ಮ ಮೆಮೊಡನ್ ತಂದು ಕೊಟ್ಟಿದ್ದೇವಲ್ಲ, ಮತ್ತು ಅದು ಏನು ಮಾಡಿರಿ, ಎಲ್ಲಿ ತಕ ತಂದಿರಿ, ಯಾಕೆ ಅವ್ರಿಗೆ ಮಾಡಬೇಕು ಅಂತ ಮಿನಿಸ್ಟರ್ ಅವರು ರಹೀಮ್ ಖಾನ್ ಅವ್ರ ಮಾತಿಗೂ ಅವರು ಕ್ಯಾರಿ ಅಂತ ಇಲ್ಲ. ಮಿನಿಸ್ಟರ್ ಅವ್ರು 3 ಸಲ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರು, ತಹಸೀಲ್ದಾರ್ ತೆಗೆದಾಕ್ರಿ ನಿಖಲ್ ದೇವ್ಸ್ಕು ಅಂತೇಳಿ 3 ಸಲ ಹೇಳಿದ್ರು ಅವ್ರು ತೆಗಲಿಲ್ಲ. ಯಾಕಂದ್ರೆ ಇದು ನಿಮ್ಮ ವೈಯಕ್ತಿಕ ವಿಷಯ ಅದ ಅಂತ ಅವ್ರು ಹೇಳ್ತಾರೆ. ಯಾರು ಅಂದ್ರೆ ಮಾನ್ಯ ತಹಸೀಲ್ದಾರ್ ಅವರು. ಇಲ್ಲಿ ಸಂಪೂರ್ಣ ತೋರ್ಲದ ಕಿಂಬಾರ ಏನಂತ ಕೊಟ್ಟರೆ ಇದು ಅಲ್ಲಿ ಎಂಬರ್ದು ವೈದ್ಯನಾಥ್ ತಂದೆ ಭೀಮಣ್ಣ ಅಂತ ಇರ್ತದೆ. ಪಡಿತರ ಚಿಟ್ಟಿ ಇವ್ರಿಗೆ BPL ಇರ್ತದೆ, APL ಕಾರ್ಡ್ ಅಂತೇಳಿ ಯಾವುದೋ ಒಂದು ಅನಾವಶ್ಯಕವಾಗಿ ರಿಜೆಕ್ಟ್ ಮಾಡಿರ್ತಾರೆ ನೋಡಿರಿ. BPL ರೇಷನ್ ಕಾರ್ಡ್ ಅದಾವೆ ಯಾವುದೋ ಒಂದೊಂದು. ಅಂದರೆ ಇವ್ರಿಗೆ ಏನಂದ್ರೆ ದುಡ್ಡಿಂದ ಈ ತಹಸೀಲ್ದಾರ್ ಅವ್ರಿಗೆ ದುಡ್ಡು ಕೊಟ್ಟರು ಎಲ್ಲರೂ ಕೆಲಸಗಳು ಅಪ್ರೂವಲ್ ಮಾಡ್ತಾರೆ. ಪಾಪ ಎಲ್ಲ ಅಂಗವಿಕಲರಾಗಲಿ ಎಲ್ಲರಾಗಲಿ ಧರಣಿ ಕುಂತಾರ. ಇವತ್ತು ನಾವೇನು ಅಂದ್ರೆ ಬೀದರ್ ಜಿಲ್ಲಾಡಳಿತ ಗಮನಕ್ಕೆ ನಾವು ತರೋದೇನಂದ್ರೆ ಈ ಹೋರಾಟದಾಗ ಸತ್ಯಾಂಶ ಸತ್ಯ ಅದ, ಈ ಭ್ರಷ್ಟರ ಮೇಲೆ ತನಿಖೆ ಆಗಬೇಕು ಅಂತೇಳಿ ನಾವು ಹೋರಾಟ ಕುಂತಿದ್ದೆವು. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದರೆ ಈ ಭ್ರಷ್ಟ ಅಧಿಕಾರಿಗೆ ಇಲ್ಲಿಂದ ಬೀದರ್ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು ಅಂದು ಅಮಾನತ್ರ ಮಾಡಬೇಕು ಅಂತ ಈ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾಡಳಿತ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಜನೋಡ ನಾಡ್ ತಹಸೀಲ್ದಾರ್ ಏನಾರ ಅಶೋಕ್ ರಾಜಗಿರಾಂಬರು ಎಲ್ಲ ಸುಳ್ಳು ಹೇಳಿ ಭ್ರಷ್ಟಾಚಾರ ಮಾಡತ್ತದಾರ. ಯಾವುದೇ ಅಪ್ಲಿಕೇಶನ್ ಬಂದ್ರೆ ದುಡ್ಡು ತಗೊಂಡು ಭ್ರಷ್ಟಾಚಾರ ಮಾಡತ್ತಾರ. ಇದು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಮತ್ತು ಮಾನವ ಭ್ರಷ್ಟಾಚಾರ ನಿಗ್ರಹ ದಳದು ಎರಡೂ ಸಂಘಟನೆಗಳು ಹಲವಾರು ಸಂಘಟನೆಗಳು ಸೇರಿ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಪತ್ರವನ್ನು ನೀಡಿದ್ದಾರೆ. ಇಲ್ಲಿ ತನಕ ಜಿಲ್ಲಾಧಿಕಾರಿಗಳು ಅವ್ರ ಬಗ್ಗೆ ತನಿಖೆ ಮಾಡಲ್ಲದೆ ತನಿಖೆ ಮಾಡ್ತೀವಂತ ಒಂದು AC ಅವರಿಗೆ ಮನವಿ ಮಾಡ್ತಾರೆ. ಇಲ್ಲಿ ತನಿಖೆ ನಡೆಯಲ್ಲ, ಏನು ನಡೆಯಲ್ಲ. ಅದು ಏನೇ ಆಗಲಿ ಭ್ರಷ್ಟಾಚಾರ ಇದು ಬೆಂಬಲ ಇದೆ. ಅದಕ್ಕೆ ನಾವೇನು ಈ ಉಪವಾಸ ಸತ್ಯಾಗ್ರಹ ಕೂಡಕ್ಕೆ ಕಾರಣ ಏನಂತಂದ್ರೆ ಅಶೋಕ್ ರಾಜಕೀಯವ್ರಿಗೆ ಕೂಡಲೇ ಬೀದರ್ನಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು. ಇನ್ನೂ ಹಲವಾರು ಬೇಡಿಕೆಗಳಿವೆ. ಈಗ ಉಪವಾಸ ಸತ್ಯಾಗ್ರಹ ಕುಂತೀವಿ, ಒಂದು ಆಂಬುಲೆನ್ಸ್ ಇಲ್ಲ, ಯಾವುದೇ ಏನೂ ಇಲ್ಲ, ಫೆಸಿಲಿಟಿ ಇಲ್ಲ. ಜಿಲ್ಲಾಕ್ಕೆ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಅಲ್ಲೇ ಇಲ್ಲಿಗೆ ಬಂದು ಭೇಟಿ ನೀಡಿ ನಮ್ಮ ಸಂಕಷ್ಟಗಳು ಏನವ ಅದೆಲ್ಲ ಕೇಳ್ಕೊಂಡು ಬಗೆಹರತನ ಉಪವಾಸ ಸತ್ಯಾಗ್ರಹ ಹೀಗೆ ಇರ್ತವೆ. ನನ್ನ ಹೆಸರು ಪುಟ್ಟು ಚೌತರಿ ಗಾದ್ಗಿ. ಆಗುದಿಲ್ಲ, ಅದರಲ್ಲಿ ಸಾಂಪ್ರದಾಯಿಕ ಪ್ರಶ್ನೆ ಇಲ್ಲ. ಆರೋಪಗಳು ಬಂದ ಕೂಡ ಆಫೀಸರ್ಸ್ ಡಿಸ್ಕಸ್ ಮಾಡಿರಿ, ಸಸ್ಪೆಂಡ್ ಮಾಡಿರಿ, ಟ್ರಾನ್ಸ್ಫರ್ ಮತ್ತೊಂದ್ಸಲ ನಿಮಗೆ ನೀವು ಅದ್ರ ಬಗ್ಗೆ ಅತೃಪ್ತಿ ಇತ್ತಂದ್ರೆ ನಿಮ್ದು ಏನೇನು ಪಾಯಿಂಟ್ಸ್ ಐತೆ ಅನ್ನೋದು ಬರ್ಕೊಡ್ರಿ. ಮತ್ತೊಂದ್ಸಲ ಎನ್ಕ್ವೈರಿ ಮಾಡಿಸಿ ಡಾಕ್ಯುಮೆಂಟ್ಸ್ ಹಚ್ಕೊಟ್ಟಿದೆ ಸರ್. ನಿಮ್ಮ ಒಂದು ನಂಬಿಕೆ ಮೇಲೆ ಸರ್, ನೀವೇನು ಇದಕ್ಕೆ ತುಳ್ಳತ್ತಿರಲ್ಲ ಸರ್. ಒಂದು ದೊಡ್ಡ ಆಫೀಸರ್ ಇದೆ ಸರ್. ಹಿಸ್ಟ್ರಿ ಭಾಷೆ ಅಂದ್ರೆ ಒಂದು ಜಿಲ್ಲೆಗೆ ಒಂದು ಭಾಷೆ ಸರ್. ಅದಕ್ಕೆ ನಿಮ್ಮ ಮೇಲೆ ಭರೋಸೆ ಇಕ್ಕಿ ಸರ್, ಒಂದು ನಂಬಿಕೆ ಇಟ್ಟು ಸರ್. ನಾವೊಂದು ಇದೊಂದು ಎಲ್ಲ ನಮ್ದು ಹಿರಿಯ ಅಣ್ಣವರೆಲ್ಲ ಹೇಳ್ತಾ ಇದ್ದಾರೆ, ಶಿವದವ್ರು ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಸರ್, ಇದೇ ಒಂದು ವೇದಿಕೆ, ಇದು ವೇದಿಕೆನೇ ಅಂತ ಹೇಳಿ ಸರ್. ಅದಕ್ಕೆ ನಿಮ್ಮ ಮಾತಿಗೆ ಒಂದು ಗೌರವ ಪಟ್ಟು ಸರ್ ನಾವೊಂದು ಇವತ್ತು ಇಲ್ಲಿ ಇದು ಉಪವಾಸ ಸತ್ಯಾಗ್ರಹ ಏನು ಕೈ ಬಿಡ್ಲತ್ತೆ ಸರ್. ನಮಗೆ ಇಮಿಡಿಯೇಟ್ಲಿ ಒಂದು 15 ದಿವಸ ಒಳಗಾಗಿ ಸರ್. ಯಾಕಂದ್ರೆ 1.5 ತಿಂಗಳು ಹೋಗಿದಣ್ಣ. ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸರ್, ಒಂದು ಜಿಲ್ಲಾಡಳಿತಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಒಂದು 15 ದಿವಸ ಒಳಗಾಗಿ ಅವ್ರಿಗೆ ಕಾನೂನು ಕ್ರಮ ಅಂತದ್ ಏನಾರ ತಪ್ಪು ಅಂತ ನೀವು ಅಂದ್ರಿ ಸರ್. ಒಂದಿನ ಏನಾರ ರಿಮಾರ್ಕ್ ಬಂತಂದ್ರೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡ ಸರ್. ಅದಕ್ಕೆ ನನ್ನೊಂದು ಮನವಿ ಅದ ಸರ್, ಒಂದು 15 ದಿವಸ ಒಳಗೆ ನೀವು ಏನ್ ಮಾಡ್ತೀರಿ ಗೊತ್ತಿಲ್ಲ. ನಾನು ಮತ್ತೆ ಹೊಸ ಎನ್ಕ್ವೈರಿ ಮತ್ತೆ ಮಾಡಿಸ್ತೀನಿ ನಿಶ್ಚಿಂದ. ನಾಳೆ ಮಧ್ಯಾಹ್ನದೊಳಗೆ 12 ತಗೊಂಡು ಅನ್ನೋದಕ್ಕೆ ನಾನು ಇನ್ನೊಂದು ಎನ್ಕ್ವೈರಿ ಆರ್ಡರ್ ಮಾಡಿ ನಿಮ್ಮ ಕಡೆ ಮುಟ್ಟಿಸ್ತೀನಿ. ADC ಅವರು ನೀವು ಜಸ್ಟ್ ಯಾರಾದ್ರೂ ಒಬ್ರು ಲೇಡೀಸ್ ಕನ್ಸಲ್ಟ್ ಮಾಡಿ ನಾ ಆರ್ಡರ್ ಮಾಡಿ ಹಾಕಿರ್ತಿದ್ದೆ AC ಕಾಪಿನ ನಿಮ್ಗೆ ಮುಟ್ಟಿಸ್ತೀನಿ. ಅದೇ ಎನ್ಕ್ವೈರಿ ಮಾಡಿಸ್ತೀನಿ. ಅದನ್ನ ಈಗ ಕೊಟ್ಟಿದ್ದ ವರದಿನ ಇನ್ನೊಂದ್ಸಲ ಪುನಃ ಪರಿಶೀಲಿಸನೆ ಮಾಡಿಸ್ತೀನಿ. ಯಾಕಂದ್ರೆ ಸರ್ ಲಾಸ್ಟ್ ಟೈಮ್ ಅರೆಬತ್ತಲ್ಲೇ ಮೆರವಣಿಗೆ ಇತ್ತು ಸರ್. ಪೊಲೀಸ್ ಇಲಾಖೆ ಅಂತೂ ಸಿಂಧೇವರ ಆ ಟೈಪ್ ಮಾಡಬೇಡ್ರಿ ಅಂದ್ರು. ಪೊಲೀಸ್ ಇಲಾಖೆ ಒಂದು ಗೌರವ ಪಟ್ಟು ಸರ್, ಪೊಲೀಸ್ ಇಲಾಖೆಗೆ ಒಂದು ಗೌರವ ಪಟ್ಟು ಸರ್. ಅದನ್ನು ನಾ ಇದು ಮಾಡಿಲ್ಲ ಸರ್, ಬಟ್ಟೆ ಹಾಕೊಂಡು ನಾವು ಇದು ಮಾಡಿಲ್ಲ ಸರ್. ಅದಕ್ಕೊಂದು ನಮ್ದೊಂದು ರಿಕ್ವೆಸ್ಟ್.
ಕುಂತ್ರಿಲ್ಲ ಬರ್ಬೇಕಾಗ್ತೈತಿ ಅದಕ್ಕೆ ನಿಂತ್ರು ನಾವು ಅದನ್ನ ವರದಿಯನ್ನ ಪುನರ್ ಪರಿಶೀಲಿಸ್ತೀನಿ ಮಾಡಿಸ್ತೀನಿ. ಲಿಫ್ಟ್ ಮಾಡ್ಕೊ ತಗೊಂಡ್ರೆ ಇಲ್ಲ ತಗೊಂಡ್ರಿ ಸಾಕಷ್ಟು ಆಮೇಲೆ ಸೊಳ್ಳೆ ಭಾಳ ಅದಾವ ಸೊಳ್ಳೆ ಹಾಕಲ್ಲ ಓಪನ್ ಡ್ರೈನು ಇದು ಜಗ್ಗಿ ಸೊಳ್ಳೆ ಅದಾವ ಕೊಡ್ರಿ ನಾನು ಮಾಡ್ತೀನಿ ಮಾಡಿಸ್ಬೇಕು ಬನ್ನಿ ಚಲೋ ಇವತ್ತಿನ ದಿವಸ ಈ ನಮ್ಮ ಆಮರಣ ಉಪವಾಸ ಸತ್ಯಾಗ್ರಹ ಇದು 2ನೇ ದಿವಸ ರಾತ್ರಿಯಲ್ಲಿ ಇವತ್ತು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಯಾಕಂದ್ರ ನಮ್ದೆಲ್ಲ ಹಿರಿಯ ದಲಿತ ಪರ ಸಂಘಟನೆಗಳು ಮತ್ತೆ ವಿವಿಧ ಎಲ್ಲ ಸಂಘಟನೆಗಳು ಸಹ ಕೂಡ ನಮ್ಗೆ ಬೆಂಬಲ ನೀಡಿ ಬೆಂಬಲ ಸೂಚಿಸಿದ್ದಾರೆ. ಅವ್ರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೇವೆ. ಇವತ್ತಿನ ದಿವಸ ಯಾಕೆ ಹೋರಾಟ ಕೈ ಬಿಡ್ತಾ ಇದ್ದೀವಿ ಅಂದ್ರ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗ ರಿಕ್ವೆಸ್ಟ್ ಮಾಡಿಕೊಂಡು ಏನಿದೆ ಅದು ಕುಲಂಕುಷವಾಗಿ ತನಿಖೆ ಮಾಡಿ ಆ ಅಧಿಕಾರಿ ಮೇಲೆ ನಾನು ಆಕ್ಷನ್ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾರ. ಎಲ್ಲರಿಗೆ ನೀರು ಕುಡಿಸೋ ಮುಖಾಂತರ ಇವತ್ತು ಈ ಧರಣಿ ಸತ್ಯಾಗ್ರಹವನ್ನು ನಾವು ಕೈ ಬಿಡ್ತಾ ಇದ್ದೇವೆ. ಇದು ಆದಷ್ಟು ಬೇಗ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರ ಜಿಲ್ಲಾಧಿಕಾರಿಗೆ ಮೇಲೆ ಒಂದು ಒಳ್ಳೆ ಗೌರವ ಇದೆ. ಅವ್ರ ಮೇಲೆ ಗೌರವ ಇಟ್ಬಿಟ್ಟು ನಮ್ಮ ಹಿರಿಯರ ಎಲ್ಲರ ಮಾತಿಗೆ ನಾವು ಒಂದು ಗೌರವ ಕೊಟ್ಬಿಟ್ಟು ಇದು ಒಂದು ಧರಣಿಯನ್ನು ಕೈ ಬಿಡ್ತಾ ಇದ್ದೇವೆ. ನನ್ನ ಹೆಸರು ಸಂಗಮೇಶ್ ಬೈದೊಡ್ಡಿ, ಕರ್ನಾಟಕ ಮಾನವ ಹಕ್ಕು ಭ್ರಷ್ಟಾಚಾರ ನಿಗ್ರಹ ಸಮಿತಿ ಜಿಲ್ಲಾಧ್ಯಕ್ಷ. ಏನ ಅಮರಣ ಏನು ಉಪವಾಸ ಸತ್ಯಾಗ್ರಹ ಹೋರಾಟಕ್ಕೇನು ಬೆಂಬಲ ಕೊಟ್ಟಂತಹ ನಮ್ಮ ಹಿರಿಯ ಸೋದರರಾದ ದಲಿತ ಪರ ಹಿರಿಯ ಮುಖಂಡರಾದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳು ನಮಗೆ ಬೆಂಬಲ ಕೊಟ್ಟು ನಮಗೊಂದು ಧೈರ್ಯ ತುಂಬಿ ಏನು ನಮಗೆ ಶಕ್ತಿವಂತ ತುಂಬಿದಾರ. ಅದಕ್ಕೆ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲುತ್ತಾ ಹಾಗೆ ಅದೇ ರೀತಿ ಇವತ್ತೇನು ಜಿಲ್ಲಾಧಿಕಾರಿಗಳು ಒಂದು ಮನವಿ ಏನು ಮಾಡ್ಕೊಂಡಾರ, ನಾವು ಆದಷ್ಟು ಬೇಗ ನಿಮ್ಗೆ ಅನ್ಯಾಯ ಮಾಡಿಕೊಡಲು ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಕಂಪಲ್ಸರಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೆ ಅವ್ರ ಮೇಲೆ ನಂಬಿಕೆ ಇಟ್ಟು ನಾವೇನು ಇವತ್ತು ಧರಣ ಏನು ಉಪವಾಸ ಸತ್ಯಾಗ್ರಹ ಧರಣ ಏನು ಕೈ ಬಿಟ್ಟಿದ್ದೆವು. ನಮಗೆ ಜಿಲ್ಲಾಡಳಿತ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ಅಂತೇಳಿ ಈಗ ಜಿಲ್ಲಾಧಿಕಾರಿಗಳು ಏನು ನೀರು ಕುಡಿಸಿ ಏನು ನಮ್ದು ಸತ್ಯಾಗ್ರಹ ಏನು ಅಂತ್ಯಗೊಳಿಸಿರ. ಒಂದು ವೇಳೆ ನಮ್ಮ ಮನವಿಗೆ ಒಂದು 15 ದಿವಸ ಟೈಮ್ ಕೊಟ್ರ, ಒಂದು ವೇಳೆ ಆ 15 ದಿವಸ ಒಳಗಾಗಿ ನಮ್ಮ ಮನವಿಗೆ ಒಂದು ಹಿಂಬರ ನ್ಯಾಯ ಸಿಗಲಿಲ್ಲ ಅಂದ್ರೆ ಇದೇ ಹೋರಾಟ ಕಂಟಿನ್ಯೂ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಾಯಿ ಸಿಂಧೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ. ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಹಾಗೂ ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ವತಿಯಿಂದ ಇದೇನು ಆಮರಣ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೆವು. ಇದು 2ನೇ ದಿವಸ. ಇದು ನಾವು ಅವರು ತಹಸೀಲ್ದಾರ್ ಅವರಿಗೆ ವರ್ಗಾವಣೆ ಆಗಸ್ತನ ನಾವು ಕೈ ಬಿಡಬಾರ್ದಂತ ನಮಗೊಂದು ಅನಿಸಿಕೆ ಇತ್ತು. ನಮ್ಮ ಎಡಿಸಿ ಸರ್ ಆಗಲಿ ಅಥವಾ ನಮ್ಮ ತಾಲೂಕು ತಹಸೀಲ್ದಾರ್ ಆಗಲಿ ಮತ್ತೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ದೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರಕಿನ್ನ ದೊಡ್ಡವ್ರು ನಾವಿಲ್ಲ, ಅವ್ರ ಮಾತಿಗೆ ನಾವು ಸ್ಪಂದಿಸಲೇಬೇಕು ಅಂತೇಳಿ ಅನ್ಕೊಂಡು ನಾವು ಅವ್ರ ಮೇಲೆ ಒಂದು 100% ಭರೋಸಾ ಇದೆ. ಅವರು ನಮಗ ಇದು ತನಿಖೆ ಮಾಡ್ತಾರ ಅಂತೇಳಿ. ಅವರು ತನಿಖೆ ಮಾಡಿ ನಮ್ಗೇನು ವರದಿ ರಿಪೋರ್ಟ್ ಕೊಡ್ಲಿಲ್ಲ ಅಂದಾಗ ನಾವು ಮುಂದೆ ಕಂಟಿನ್ಯೂ ಇದೇ ಹೋರಾಟ ಹಿಂಗೆ ಕಂಟಿನ್ಯೂ ಮಾಡ್ತೇವೆ. ನಮ್ದು ಇದು ಬಿಡಬಾರ್ದು ಎಂಬುದೊಂದು ಉದ್ದೇಶ ಇತ್ತು. ಮತ್ತು ನಮ್ಮ ದಲಿತ ಪರ ಹಿರಿಯರು ಹೋರಾಟಗಾರರಾದ ನಮ್ಮ ಅಣ್ಣ ತಮ್ಮದೇರು
ಮತ್ತೆ ಎಲ್ಲ ಕರ್ನಾಟಕ ಸಂಘಟನೆ ಪರ ಅಣ್ಣ ತಮ್ಮದಿರು ಎಲ್ಲ ನಮಗೆ ಬೆಂಬಲ ನೀಡಿದಾರ. ಅವರಿಗೂ ನಮ್ಮ ಎಲ್ಲಾ ಸಂಘಟನೆಯಿಂದ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತಾ ನಾವು ಉಪವಾಸ ಸತ್ಯಾಗ್ರಹ ಏನ್ ಮಾಡಿದೆವು ಅವ್ರ ವತಿಯಿಂದ ನಮ್ಮ ವತಿಯಿಂದ ನಮ್ಮ ಬೆಂಬಲ ಕೊಟ್ಟ ಎಲ್ಲ ಅಣ್ಣ ತಮ್ಮರ ವತಿಯಿಂದ ಮತ್ತೊಮ್ಮೆ ಮಾನ್ಯಾಧಿಕಾರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ವರದಿಯನ್ನು ಹಿಂಬರ ಆದಷ್ಟು ಬೇಗ ತಾವು ದಯಮಾಡಿ ಕೊಡ್ಬೇಕಂತೇಳಿ ಅಂತ ಇದ್ದೀವಿ. ಹಿಂಬರ ಕೊಡ್ಲಿಲ್ಲ ಅಂದ್ರೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮಂಗಲ ಮರ್ಕಲ್ಲೆ ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ವಿಕಲಚೇತನರ ಅಧ್ಯಕ್ಷರು. ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ಹೋರಾಟಕ್ಕೆ